ಧರ್ಮೋಪದೇಶಕಾಂಡ ಅಧ್ಯಾಯ 32. ಆಕಾಶಮಂಡಲವೇ, ನಾನು ಹೇಳುವುದನ್ನು ಕೇಳು. ಭೂಮಂಡಲವೇ, ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು. ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು. ನಮ್ಮ ದೇವರನ್ನು ಮಹಾಮಹಿಮೆಯುಳ್ಳವನೆಂದು ಕೊಂಡಾಡಿರಿ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನೂ ಯಥಾರ್ಥನೂ ಆಗಿದ್ದಾನೆ. ಆದರೆ ಅವರು ದ್ರೋಹಿಗಳೇ, ಮಕ್ಕಳಲ್ಲ. ಇದು ಅವರ ದೋಷವು. ಅವರು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯವರು. ದುರಾಚಾರಿಗಳಿರ, ಅವಿವೇಕಿಗಳಿರ. ಯೆಹೋವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ? ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ? ನಿಮ್ಮನ್ನು ಜನಾಂಗವನ್ನಾಗಿ ಮಾಡಿ ಸ್ಥಾಪಿಸಿದನಲ್ಲವೇ? ಪೂರ್ವಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ. ನಿಮ್ಮ ತಂದೆಗಳನ್ನು ವಿಚಾರಿಸಿದರೆ ಅವರು ತಿಳಿಸುವರು. ಹಿರಿಯರನ್ನು ಕೇಳಿದರೆ ಅವರು ವಿವರಿಸುವರು. ಹೇಗೆಂದರೆ, ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ, ಇಸ್ರಾಯೇಲ್ಯರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು, ಇಸ್ರಾಯೇಲ್ಯರು ಮಾತ್ರ ಯೆಹೋವನ ಸ್ವಂತ ಜನರಾದದ್ದು, ಯಾಕೋಬ್ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದದ್ದು. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡಿನಂತೆ ಕಾಪಾಡಿದ್ದು, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡದ್ದು. ಯಾವ ಅನ್ಯದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನೂ ಗಿರಿಯಿಂದ ಎಣ್ಣೆಯೂ ದೊರೆಯುವಂತೆ ಮಾಡಿದ್ದು, ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳು, ಹೋತಗಳು, ಶ್ರೇಷ್ಠವಾದ ಗೋಧಿ ಇವುಗಳನ್ನೂ, ಪಾನಕ್ಕಾಗಿ ದ್ರಾಕ್ಷಿಯ ರಕ್ತರಸವನ್ನೂ ಕೊಟ್ಟದ್ದು. ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ. ಆದರೆ ಯೆಶುರೂನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ತಿರಸ್ಕರಿಸಿತು. ಅವರು ಅನ್ಯ ದೇವರುಗಳನ್ನು ಪೂಜಿಸಿ ಆತನನ್ನು ರೇಗಿಸಿದರು. ನಿಷಿದ್ಧಾಚಾರಗಳನ್ನು ನಡೆಸಿ ಆತನಿಗೆ ಸಿಟ್ಟೇರಿಸಿದರು. ದೇವರೇ ಅಲ್ಲದ ಕ್ಷುದ್ರ ದೇವತೆಗಳಿಗೂ ಪಿತೃಗಳು ಭಜಿಸದೆಯೂ ತಮಗೆ ಮುಂಚಿತವಾಗಿ ಗೊತ್ತಿಲ್ಲದೆಯೂ ಇರುವ ನೂತನ ದೇವತೆಗಳಿಗೂ ಬಲಿಯನ್ನರ್ಪಿಸಿದರು. ಇಸ್ರಾಯೇಲ್ಯರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ. ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತುಬಿಟ್ಟಿರಿ. ಯೆಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು. ತನ್ನ ಕುಮಾರ ಕುಮಾರ್ತೆಗಳ ವಿಷಯದಲ್ಲಿ ವ್ಯಥೆಪಟ್ಟನು. ಆತನು ಅವರ ವಿಷಯದಲ್ಲಿ ಹೀಗೆ ಅಂದುಕೊಂಡನು: ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪ್ರಾಪ್ತವಾಗುವ ಗತಿಯನ್ನು ನೋಡುವೆನು. ಅವರು ಸತ್ಯವನ್ನು ತಿಳಿದೂ ಮಾಡದವರು, ದ್ರೋಹಿಗಳಾದ ಮಕ್ಕಳೂ ಆಗಿದ್ದಾರೆ. ಅವರು ದೇವರಲ್ಲದವುಗಳ ಮೂಲಕ ನನ್ನನ್ನು ರೇಗಿಸಿದ್ದರಿಂದ ನಾನು ಜನಾಂಗವಲ್ಲದವರ ಮೂಲಕ ಅವರಲ್ಲಿ ಹುರುಡು ಹುಟ್ಟಿಸುವೆನು. ಅವರು ಅಚೇತನ ವಿಗ್ರಹಗಳ ಮೂಲಕ ನನ್ನನ್ನು ಸಿಟ್ಟಿಗೆಬ್ಬಿಸಿದ್ದರಿಂದ ನಾನು ಸದಾಚಾರವಿಲ್ಲದ ಜನರ ಮೂಲಕ ಅವರನ್ನು ಸಿಟ್ಟಿಗೆಬ್ಬಿಸುವೆನು. ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ. ಅದು ಪಾತಾಳದವರೆಗೂ ವ್ಯಾಪಿಸಿ ಬೆಳೆ ಸಹಿತವಾಗಿ ಭೂಮಿಯನ್ನೂ ಬುಡಸಹಿತವಾಗಿ ಬೆಟ್ಟಗಳನ್ನೂ ದಹಿಸಿಬಿಡುವುದು. ಅವರಿಗೆ ಒಂದರ ಮೇಲೊಂದಾಗಿ ವಿಪತ್ತುಗಳನ್ನು ಬರಮಾಡುವೆನು. ನನ್ನ ಎಲ್ಲಾ ಬಾಣಗಳನ್ನು ಅವರಿಗೆ ವಿರೋಧವಾಗಿ ಪ್ರಯೋಗಿಸುವೆನು. ಅವರು ಬರದಿಂದ ಕ್ಷೀಣವಾಗುವರು, ತಾಪದಿಂದಲೂ ಅಂಟು ರೋಗದಿಂದಲೂ ಸಾಯುವರು. ಅದಲ್ಲದೆ ನಾನು ದುಷ್ಟ ಮೃಗಗಳನ್ನೂ ವಿಷಸರ್ಪಗಳನ್ನೂ ಅವರ ಮೇಲೆ ಬರಮಾಡುವೆನು. ಮನೆಯ ಹೊರಗೆ ಕತ್ತಿಯೂ ಒಳಗೆ ಭಯವೂ ಇರುವವು. ಯೌವನಸ್ಥರು, ಕನ್ಯೆಯರು, ಮೊಲೆಕೂಸುಗಳು, ನರೆ ತಲೆಯವರು ಇವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಡುವರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೆನು. ಅವರು ಮನುಷ್ಯರ ಜ್ಞಾಪಕದಲ್ಲೂ ಇಲ್ಲದಂತೆ ಮಾಡುತ್ತಿದ್ದೆನು. ಆದರೆ ಅವರ ವಿರೋಧಿಗಳು ಹಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು
ಇದು ನಮ್ಮ ಭುಜಬಲದಿಂದಲೇ ಹೊರತು ಯೆಹೋವನಿಂದ ಆಗಲಿಲ್ಲ ಅಂದುಕೊಂಡಾರೆಂದು ನಾನು ಹಿಂದೆಗೆದೆನು ಎಂಬುದೇ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ, ಸ್ವಾಗತಿಸಿ, ಆಹ್ವಾನಿಸಿ ಈ ಒಂದು ಅಧ್ಯಯನಕ್ಕೆ ಭಾಗ ವಹಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 32. 31ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಮೋಶೆಗೆ ಒಂದು ಅಸೈನ್ಮೆಂಟ್, ಒಂದು ಕೆಲಸ ಕೊಡ್ತಾನೆ ರೀ. ಅದು ಹೋಮ್ವರ್ಕ್ ಅಲ್ಲ, ಮನೆ ಕೆಲಸ ಅಲ್ಲ, ಗೃಹ ಕೆಲಸ ಅಲ್ಲ, ಅದು ಆನ್ ದ ಸ್ಪಾಟ್ ಅಲ್ಲೇ ಮಾಡಬೇಕಂತ ಹೇಳ್ಬಿಟ್ಟು ಅದೇನಂದರೆ ಒಂದು ಹಾಡು ಬರಿ ಅಂತ ಹೇಳಿ ದೇವ್ರು ಹೇಳ್ತಾನೆ ರೀ. ಇನ್ನೇನು ಕೆಲವು ತಾಸುಗಳಲ್ಲಿ ಮೋಶೆ ದೇಹ ಬಿಟ್ಟು ದೇವ್ರ ಕಡೆ ಸೇರುವಂಥ ಒಂದು ಸಮಯ. 120 ವಯಸ್ಸಾಗಿಬಿಟ್ಟಿದೆ ಈಗ ಮೋಶೆಗೆ. ಹೌದು, ಮೋಶೆ ಕೀರ್ತನೆಯಲ್ಲಿ ಬರೆದಾಗ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80 ಎಂಬುದಾಗಿ ಹೇಳಿದ್ದು ನಿಜನೇ. ಆದರೆ ತಾನು ಬದುಕಿದ್ದು ಅಷ್ಟು ವರ್ಷ ಅಲ್ಲ, ಅದಕ್ಕಿಂತಲೂ ಹೆಚ್ಚು ವರ್ಷ. ಅದು ನನಗೊಂದು ಉತ್ತೇಜನ. 120 ವರ್ಷಗಳು ಬದುಕುವಂಥ ಒಂದು ಅನುಭವ. ಸರಿ, ಈ ಮೋಶೆ ಯಾವ ರೀತಿಯಾಗಿ ಇಹಲೋಕವನ್ನು ಬಿಟ್ಟನು, ಅಥವಾ ಮೋಶೆ ಯಾವ ರೀತಿಯಾಗಿ ದೇವರ ಹತ್ರ ಸೇರಿಕೊಂಡನು, ಅಥವಾ ಮೋಶೆ ಯಾವ ರೀತಿಯಾಗಿ ಮರಣ ಹೊಂದಿದನು ಎಂಬುದಾಗಿ ನೋಡುವಾಗ, ಮರಣ ಹೊಂದುವುದಕ್ಕೆ ಮುಂಚಿತವಾಗಿ ಕೆಲವು ಸಂಗತಿಗಳನ್ನು ಮೋಶೆ ಮಾಡಿದ್ದನ್ನು ನಾನು ನೆನಪಿಗೆ ತರ ಬಯಸ್ತೇನೆ. ಒಂದು, ಮೋಶೆ ಮಾಡಿದ್ದು ಏನಂದರೆ ಒಂದು ದೊಡ್ಡ 3 ಸಂದೇಶಗಳನ್ನು ಕೊಟ್ಟನಂತ ನೋಡ್ತೇವೆ. ಅದನ್ನೇ ಧರ್ಮೋಪದೇಶ ಕಾಂಡ ಎಂಬುದಾಗಿ ನಾವು ಓದಿಕೊಳ್ತೇವೆ. ಇಂದು ನಮಗೆ ದಾಖಲೆಯಾಗಿದೆ. ದೇವರ ವಾಕ್ಯದಿಂದ, ದೇವರ ವಾಕ್ಯವನ್ನು ಕೇಂದ್ರೀಕರಿಸಿ, ದೇವರ ವಾಕ್ಯವನ್ನು ನೆನಪಿಸಿ, ದೇವರ ವಾಕ್ಯವನ್ನು ಕೇಂದ್ರೀಕರಿಸಿ, ದೇವರ ವಾಕ್ಯವನ್ನು ಪ್ರಕಟಿಸಿ, ದೇವರ ವಾಕ್ಯವನ್ನು ಸಾರಿ, ದೇವರ ವಾಕ್ಯವನ್ನು ವಿವರಿಸಿ, ದೇವರ ವಾಕ್ಯವನ್ನು ಪುನರಾವರ್ತಿಸಿ, ರಿಪೀಟ್ ಮಾಡಿ, ದೇವರ ವಾಕ್ಯವನ್ನೇ ಎತ್ತಿ ಹಿಡಿದು, ದೇವರ ವಾಕ್ಯವನ್ನು ಬರೆಯಿಸಿ, ದೇವರ ವಾಕ್ಯವನ್ನು ಓದಿಸಿ, ಮೋಶೆ ಈ ರೀತಿಯಾಗಿ ಮಾಡುವಾಗ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವುದರ ಮುಖಾಂತರವಾಗಿ ಮೋಶೆ ಇಹಲೋಕವನ್ನು ಬಿಡುವ ಸಿದ್ಧತೆಯನ್ನು ಮಾಡಿಕೊಂಡನು. ಹೌ ಡಿಡ್ ಮೋಸೆಸ್ ಪ್ರಿಪೇರ್ಡ್ ಹಿಮ್ಸೆಲ್ಫ್ ಟು ಲೀವ್ ದಿಸ್ ಅರ್ತ್? ಯಾವ ರೀತಿಯಾಗಿ ಮೋಶೆ ಈ ಲೋಕವನ್ನು ಬಿಟ್ಟು ಹೋದನಂದರೆ ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯವನ್ನೇ ಕೇಂದ್ರೀಕರಿಸಿ, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟು, ದೇವರ ವಾಕ್ಯವನ್ನೇ ದೇವಜನರಿಗೆ ಮತ್ತು ಉಳಿದಂಥ ಲೋಕದಲ್ಲಿರುವಂಥ ಜನರಿಗೆ ಬಿಟ್ಟು ಹೋಗುವಂಥ ಒಂದು ಸಿದ್ಧತೆ. ಭಾಳ ಚೆನ್ನಾಗಿದೆ ಅಲ್ವಾ? ಹೌದು, ಭಾಳ ಪ್ರಾಮುಖ್ಯ. ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟು, ದೇವರ ವಾಕ್ಯ ಜನರಿಗೆ ಕೊಟ್ಟು, ತಾನು ಇಹಲೋಕದ ಯಾತ್ರೆಯನ್ನು ಮುಗಿಸುವವನಾಗಿದ್ದಾನೆ. ಎರಡನೇದಾಗಿ, ಮೋಶೆ ಯಾವ ರೀತಿಯಾಗಿ ಇಹಲೋಕ ಯಾತ್ರೆಯನ್ನು ಮುಗಿಸುವ ಹಂತದಲ್ಲಿದ್ದನು, ಮುಗಿಸಿದನು. ಇನ್ನೇನು ಕೆಲವೇ ತಾಸುಗಳು, ಬಹುಶಃ ನಿಮಿಷಗಳು, ಕೆಲವು ತಾಸುಗಳಲ್ಲಿ ದೇಹ ಬಿಡಬೇಕಾಗ್ತದೆ. ಈ ಮರಣ ಹೊಂದುವಂಥದ್ದು ಅನುಭವಕ್ಕೆ ಬರಬೇಕಾಗಿದೆ. ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೋಗಲಿಕ್ಕೆ ಅವನನ್ನು ಬಿಟ್ಟು ಹೋಗ್ತಾರೆ. ಅವನು ಕೂಡ ತನ್ನ ದೇಹವನ್ನು, ದೇವರು 120 ವರ್ಷಗಳು ಕೊಟ್ಟಂಥ ದೇಹವನ್ನು ಬಿಟ್ಟು ದೇವ್ರ ಕಡೆ ಅವನ ಆತ್ಮ ಹೋಗಿ ಸೇರುವಂಥದ್ದಾಗಿದೆ. ಅಂಥ ವೇಳೆಯಲ್ಲಿ ದೇವರ ವಾಕ್ಯದಿಂದ ತನ್ನನ್ನು ಇಹಲೋಕ ಯಾತ್ರೆಯನ್ನು ಮುಗಿಸುವುದನ್ನು ಅಭ್ಯಾಸ ಮಾಡಿಕೊಂಡು, ಅಥವಾ
ಸಿದ್ಧಪಡಿಸಿಕೊಂಡ್ರು. ಮೋಸಸ್ ಪ್ರಿಪೇರ್ಡ್ ಹಿಮ್ಸೆಲ್ಫ್ ಬೈ ಹ್ಯಾಂಡಿಂಗ್ ಓವರ್ ದ ವರ್ಡ್ ಆಫ್ ಗಾಡ್. ತನ್ನನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಿಕೊಂಡು ದೇವರ ಕಡೆ ಹೋಗೋದು ಎಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನು ದೇವಜನರಿಗೆ ಒಪ್ಪಿಸಿಕೊಡುವುದರಿಂದ, ಬರೆದು ಕೊಡುವುದರಿಂದ. ಎರಡನೇದಾಗಿ ಮೋಶೆ ಯಾವ ರೀತಿಯಾಗಿ ಇಹಲೋಕ ಯಾತ್ರೆಯನ್ನು ಮುಗಿಸಿದನು ಎಂಬುದಾಗಿ ನೋಡುವಾಗ ಒಂದು ಹಾಡು ಬರೆಯೋದರಿಂದ ಅವನು ಮುಗಿಸಿದನು. ಮೋಸಸ್ ಫಿನಿಶ್ಡ್ ಹಿಸ್ ಅರ್ತ್ಲಿ ಟ್ರಾವೆಲಿಂಗ್ ಆರ್ ಜರ್ನಿ ಬೈ ರೈಟಿಂಗ್ ಎ ಸಾಂಗ್. ಒಂದು ಹಾಡನ್ನು ಬರೆಯೋದರಿಂದ ಮೋಶೆ ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿದನು. ಹೌದು, ಅದು ಕೂಡ ಒಳ್ಳೆಯ ಒಂದು ಅನುಭವ, ಅದನ್ನು ದೇವರ ವಾಕ್ಯಕ್ಕೆ ಸಂಬಂಧಿಸಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಮೋಶೆ ಯಾವ ರೀತಿಯಾಗಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದನೆಂದರೆ, ತಾನು ಇದುವರೆಗೆ ಮಾಡ್ತಾ ಇದ್ದಂಥ ಕೆಲಸವನ್ನು ತನ್ನಂಥ ಒಬ್ಬ ವ್ಯಕ್ತಿಯನ್ನು ಕಂಡು ಟ್ರೈನಿಂಗ್ ಮಾಡಿ, ತರಬೇತು ಕೊಟ್ಟು, ಮೆಂಟರ್ ಮಾಡಿ, ಅವನನ್ನು ಪಳಗಿಸಿ, ಅವನನ್ನು ಅನುಭವಕ್ಕೆ ನಡೆಸಿ, ಅವನಿಗೆ ತನ್ನ ಸೇವೆಯನ್ನು ಒಪ್ಪಿಸಿಕೊಡುವ ಆತನಾಗಿದ್ದಾನೆ. ಹಾಗಾದರೆ ಒಬ್ಬ ಮೋಶೆ ಆಬ್ಸೆಂಟ್ ಆಗಿದ್ದರೂ, ಇಲ್ಲದೆ ಹೋಗಿದ್ದರೂ ಕೂಡ ಅವನು ದೇವಜನರಿಗೆ ಯಾವ ಅಡ್ಡಿ ಆಗದೆ ಇನ್ನೊಬ್ಬ ಮೋಶೆ ಅಥವಾ ಇನ್ನೊಬ್ಬ ಯೆಹೋಶುವನನ್ನು, ಇನ್ನೊಬ್ಬ ಶಿಷ್ಯನನ್ನು, ಶಿಷ್ಯ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಕೆಲವು ಕಡೆಗಳಲ್ಲಿ ಯೆಹೋಶುವನಿಗೆ ಮೋಶೆ ಶಿಷ್ಯನಂತ ಹೇಳ್ಬಿಟ್ಟು ಬರೆಯಲಾಗಿದೆ. ಆದ ಕಾರಣ ಒಬ್ಬ ಶಿಷ್ಯನನ್ನು ಟ್ರೈನಿಂಗ್ ಮಾಡಿ, ಮೆಂಟರ್ ಮಾಡಿ, ತರಬೇತಿ ಕೊಡಿಸಿ, ಪಳಗಿಸಿ, ಜೊತೆಗಿದ್ದು ತನ್ನ ಜೀವನವನ್ನು ನೋಡುವಂತೆ, ಕಾಣುವಂತೆ, ಕಲಿಯುವಂತೆ, ತಿಳಿಯುವಂತೆ, ಕಲಿತುಕೊಳ್ಳುವಂತೆ, ಕೇಳಿಸಿಕೊಳ್ಳುವಂತೆ, ಮೋಶೆಯ ಆ್ಯಕ್ಷನನ್ನು, ರಿಯಾಕ್ಷನನ್ನು, ಅವನ ಕೃತ್ಯವನ್ನು, ಪ್ರತಿಕ್ರಿಯೆಯನ್ನು ನೋಡುವಂತೆ ಪಳಗಿಸಿ ಒಬ್ಬ ನಾಯಕನನ್ನು ರೆಡಿ ಮಾಡಿ ಬಿಟ್ಟು ಹೋಗ್ತಾನೆ ರೀ. ಸಡನ್ನಾಗಿ ಅಕಸ್ಮಾತ್ತಾಗಿ ಬಿಟ್ಟು ಹೋಗಲಿಲ್ಲ. ಆದ ಕಾರಣ ನಾನು ಮೋಶೆ ಮುಖಾಂತರವಾಗಿ ಇಂದು ಉತ್ತೇಜನ ಪಡ್ಕೊಂಡಂಥದ್ದು ಈ 3 ಕ್ಷೇತ್ರಗಳಿಂದ. ಇನ್ನೂ ಭಾಳ ಇದೆ, ಆದರೆ ಸದ್ಯಕ್ಕೆ ಇಷ್ಟು ಸಾಕು. ಮೋಶೆ ಯಾವ ರೀತಿಯಾಗಿ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕದ ಯಾತ್ರೆಗೆ ಸಿದ್ಧಪಡಿಸಿಕೊಂಡನು ಎಂಬ ಪ್ರಶ್ನೆಗೆ 3 ರೀತಿಯಿಂದ ಮೋಶೆ ತನ್ನನ್ನು ಸಿದ್ಧಪಡಿಸಿಕೊಂಡು, ಒಂದು, ದೇವರ ವಾಕ್ಯವನ್ನು ಕೊಡುವುದರಿಂದ ಅದಕ್ಕಿಂತಲೂ ಉತ್ತಮವಾದದ್ದು ಯಾವುದೂ ದೊಡ್ಡದಲ್ಲ. ಹೌದು, ಬೇರೆ ಪಿತ್ರಾರ್ಜಿತ ಸ್ವತ್ತಂತ ತಂದೆ ತಾಯಿಗಳು, ಅಜ್ಜಂದರು ಬಿಟ್ಟು ಹೋಗ್ತಾರೆ, ಆಸ್ತಿ ಬಿಟ್ಟು ಹೋಗ್ತಾರೆ, ಒಳ್ಳೆಯದೇ. ಆದರೆ ಮೋಶೆ ಹೇಳ್ತಾನೆ, ದೇವರ ವಾಕ್ಯವೇ ನಿಮಗೆ ಆಸ್ತಿಯಾಗಿ ಬಿಟ್ಟು ಹೋಗ್ತೇನೆ ಎಂಬ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ 29:29ರಲ್ಲಿ ರಹಸ್ಯವಾದವುಗಳು ದೇವರಿಗೆ ಸೇರಿದ್ದು, ಪ್ರಕಟವಾದವುಗಳು ನಮಗೂ ನಮ್ಮ ಸಂತತಿಯವರಿಗೂ ಸೇರಿದ್ದು. ಆ ಪ್ರಕಟವಾದಂಥ ದೇವರ ವಾಕ್ಯವೇ ಅದು ಪಿತ್ರಾರ್ಜಿತ ಸ್ವತ್ತಾಗಿ ಮೋಶೆ 20-30 ಲಕ್ಷ ಜನರಿಗೂ ನಮಗೂ ಬಿಟ್ಟು ಹೋಗಿದ್ದಾನೆ. ಎಷ್ಟು ಒಳ್ಳೆ ರೀತಿಯಿಂದ ಯಾತ್ರೆಯನ್ನು ಮುಗಿಸಿದನು ಮೋಶೆ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಮೋಶೆ ಹಾಡನ್ನು ಬರೆಯೋದ್ರ ಮುಖಾಂತರವಾಗಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದನು. ತಾನು ಮಾಡ್ತಾ ಇದ್ದಂಥ ಸೇವೆಯನ್ನು ಮತ್ತೊಬ್ಬ ವ್ಯಕ್ತಿಗೆ ಒಪ್ಪಿಸಿಕೊಡೋದ್ರಿಂದ ಇಹಲೋಕದ ಯಾತ್ರೆಯನ್ನು ಮುಗಿಸಿದನು. 32ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆಯ ಹಾಡನ್ನು ನಾವು ನೋಡ್ತೇವೆ. ಭಾಳ ದೊಡ್ಡ ಹಾಡು, ಯಾಕಂತ ಹೇಳಿದರೆ ಹತ್ರ 43 ವಚನಗಳು ಇರುವಂಥ ಒಂದು ಹಾಡು. ಈ ಅಧ್ಯಾಯ ಕೂಡ ಹತ್ತಿರ 52 ವಚನಗಳು ಇರುವಂಥ ಅಧ್ಯಾಯ. ಆದ ಕಾರಣ ಇದನ್ನು 2 ಭಾಗವನ್ನಾಗಿ, ನಿಮ್ಮ ಅನುಮತಿಯಿಂದ 2 ಭಾಗಗಳನ್ನಾಗಿ ನಾವು ಅಭ್ಯಾಸ ಮಾಡಿ ಅಥವಾ ವಿಭಜನೆ ಮಾಡಿ ವಿಭಾಗಿಸಿ ಒಟ್ಟಾಗಿ ಅಧ್ಯಾಯ ಮಾಡಿಕೊಳ್ಳೋಣ. ಮೊದಲನೇ ಒಂದು ಪಾರ್ಟು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 1ರಿಂದ 27 ವಚನಗಳು ಮೊದಲನೇ ಭಾಗ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 28ರಿಂದ 52 ವಚನಗಳವರೆಗೆ ಇರುವಂಥ 2ನೇ ಭಾಗವನ್ನಾಗಿ ವಿಂಗಡಿಸಿ ಅಧ್ಯಯನ ಮಾಡಿಕೊಳ್ಳೋಣವೇ? ಹೌದು.
ಮೋಶೆಯ ಹಾಡು 32ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ 31ನೇ ಅಧ್ಯಾಯದ 30ನೇ ವಚನದಲ್ಲಿ, ಆಗ ಮೋಶೆ ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು. ಅದು ಏನೆಂದರೆ, ಆಕಾಶಮಂಡಲವೇ ಮೋಶೆ ಹಾಡಿದು. ಈ ಮೋಶೆಯ ಹಾಡಿನ ಬಗ್ಗೆ ಒಂದು ಮಾತು ನಾನು ಹೇಳಬೇಕು. ಸಂಕ್ಷಿಪ್ತವಾಗಿ ಈಗ ಹೇಳಿಬಿಡ್ತೀನಿ, ಅನಂತರ ಅದನ್ನು ವಿವರವಾಗಿ ನೋಡ್ಕೊಳ್ಳೋಣ. ಪ್ರಕಟಣೆ 15ರಲ್ಲಿ ಮೋಶೆಯ ಹಾಡನ್ನು ಕುರಿತಾಗಿ ಯೋಹಾನನು ಹೇಳುವಾತನಾಗಿದ್ದಾನೆ. ಸರಿ, ಆಕಾಶಮಂಡಲವೇ ನಾನು ಹೇಳುವುದನ್ನು ಕೇಳು, ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ಈ ಹಾಡು ಬರೆದಂಥ ಹಾಡುಗಾರನು ಕವಿ ಮೋಶೆ. ಪದ್ಯವನ್ನು ಬರೆದಂಥ ಮೋಶೆ ಪ್ರವಾದಿಯಾದಂಥ ಅದ್ಭುತಗಾರನಾದಂಥ ರಾಜಪುತ್ರನಾದಂಥ ಮೋಶೆ ಕವಿ. ಮತ್ತು ಈ ಹಾಡನ್ನು ಬರೆದಂಥ ಉದ್ದೇಶ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದು 31ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ವಿಚಿತ್ರವಾದಂಥ ಒಂದು ಕಾರಣ ಅಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದರೆ, ದೇವರು ಮೋಶೆಗೆ ಹೇಳಿದ್ದು, ನೀನು ಈ ಪದ್ಯವನ್ನು ಬರೆದುಕೊಂಡು ಇಸ್ರಾಯೇಲಿಗೆ ಕಲಿಸಿಕೊಡಬೇಕು. ಯಾಕೆ? ಈ ಪದ್ಯವು ಇಸ್ರಾಯೇಲರಿಗೆ ವಿರೋಧವಾಗಿ ನನ್ನ ಪಕ್ಷದಲ್ಲಿ ಸಾಕ್ಷಿಯಾಗಿರುವಂಥ ಇದನ್ನು ಅವರಿಗೆ ಬಾಯಿಪಾಠ ಮಾಡಿಸು. ಹಾಡನ್ನು ಬಾಯಿಪಾಠ ಮಾಡಿಸ್ತಾ ಇದ್ದಾನೆ. ಹಾಡನ್ನು ಬಾಯಿಪಾಠ ಮಾಡಿಸ್ತಾ ಇರುವಾಗ ಆ ಹಾಡು ವಾಕ್ಯವಾಗಿರೋದ್ರಿಂದ ವಾಕ್ಯವನ್ನೇ ಬಾಯಿಪಾಠವಾಗಿ ಮಾಡಿದ ಹಾಗೆ. ಸರಿ, ಅದೊಂದು ನೆನಪಾಗಿ, ಅದೊಂದು ಗುರುತಾಗಿ, ಅದು ಅವರಿಗೆ ಒಂದು ಎಚ್ಚರಿಕೆಯಾಗಿ ಇತ್ತು ಆ ಹಾಡು. 2ನೇ ವಚನ, ಧರ್ಮೋಪದೇಶ ಕಾಂಡ 32 2ನೇ ವಚನದಲ್ಲಿ, ನನ್ನ ಉಪದೇಶವು, ಮೋಶೆಯ ಉಪದೇಶವು, ಅದು ದೇವರ ಉಪದೇಶವು, ಒಟ್ಟು ದೇವರ ವಾಕ್ಯವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ದೇವರ ವಾಕ್ಯ ತುಂತುರುಗಳಂತೆ ಇದೆ. ದೇವರ ವಾಕ್ಯ ಮಳೆ, ಪವಿತ್ರಾತ್ಮನು ಮಳೆ ನಿಜ. ದೇವರ ವಾಕ್ಯವೂ ಕೂಡ ಒಂದು ಮಳೆಯಂತೆ ಇರುವಂಥದ್ದು. ಹೌದು, ದೇವರ ವಾಕ್ಯ ಮಳೆಯಾಗಿರುವಾಗ, ಮಳೆ ಬಂದಾಗ, ಮಳೆರಾಯ ಬಂದ, ಭಾಳ ವರ್ಷಗಳ ಹಿಂದೆ ನಾನು ಕೇಳಿಸಿಕೊಂಡದ್ದು ಟಿ ವಿಯಲ್ಲಿ ಮತ್ತು ರೇಡಿಯೋದಲ್ಲಿ, ಮಳೆರಾಯ ಬಂದ, ಶೀತ ನೆಗಡಿ ತಂದ ಎಂಬುದಾಗಿ. ಆದರೆ ನಕಾರಾತ್ಮಕವಾಗಿ ಅಷ್ಟೇ ಆ ಮಳೆಯನ್ನು ಇಹಲೋಕವು ನೋಡುವಾಗ, ದೇವಜನರು ಅದನ್ನು ಸಕಾರಾತ್ಮಕವಾಗಿ ನೋಡ್ತಕ್ಕದ್ದು. ಮಳೆ ಏನು ತರ್ತದೆ? ಮಳೆ ಇಲ್ಲದೇ ಇದ್ದರೆ ಏನಾಗ್ತದೆ? ಮಳೆಗಾಗಿ ರೈತರು ಎಷ್ಟು ಹಾರೈಸ್ತಾರೆ, ಮಳೆಗಾಗಿ ಪ್ರಾರ್ಥನೆ ಕೂಡ. ಮಳೆ ಬೇಕು. ಆ ಮಳೆ ದೇವರ ವಾಕ್ಯ. ದೇವರ ವಾಕ್ಯವನ್ನು ಮಳೆಗೆ ಹೋಲಿಕೆಯಾಗಿದೆ. ಮಳೆ ಬಂದಾಗ ಯಾವ ರೀತಿಯಾಗಿ ನಮಗೆ ಬೇಕಾದ ನೀರು, ಹೌದು, ಮಳೆ ಬಂದಾಗ ಪ್ರಾಣಿಗಳಿಗೆ ನೀರು ಕುಡಿಯುವಂತೆ, ಹೌದು, ಅನುಕೂಲ. ಮಳೆ ಬಂದಾಗ ಹಸಿರು, ಹುಲ್ಲು, ಗಿಡ, ಬೆಳವಣಿಗೆ, ಫಲ ಇವೆಲ್ಲ ಆಗ್ತದೆ. ಬೆಳವಣಿಗೆ ಇದೆ, ಚೈತನ್ಯ ಇದೆ, ವಾತಾವರಣ ಬದಲಾವಣೆ, ಇವೆಲ್ಲವೂ ನೀರು ಅವಶ್ಯಕತೆ ನೆರವೇರಬೇಕೆ. ಆದ ಕಾರಣ ದೇವರ ವಾಕ್ಯವು ನಮ್ಮ ಅವಶ್ಯಕತೆಗಳನ್ನು ನೆರವೇರಿಸ್ತದೆ. ದೇವರ ವಾಕ್ಯವು ನಮಗೆ ಬೆಳವಣಿಗೆಯನ್ನು ತರುತ್ತದೆ. ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ವಾತಾವರಣವನ್ನೇ ಬದಲಾಯಿಸಿ ಬಿಡ್ತದೆ. ಹೌದು, ಒಂದು ಕರಿಮೋಡದಂಥ ವಾತಾವರಣ ನಮ್ಮ ಜೀವನದಲ್ಲಿ ಬೇಸರದ ಒಂದು ವಾತಾವರಣ, ಅಂಥ ವಾತಾವರಣ ಬದಲಾಯಿಸುವಂಥದ್ದು ದೇವರ ವಾಕ್ಯ.
ನನ್ನ ಬೋಧನೆಯು ಮಂಜಿನಂತೆಯೂ, ಮಂಜು, ದೇವರ ವಾಕ್ಯ ಕೂಡ ಮಳೆ, ದೇವರ ವಾಕ್ಯ ಮಂಜು, ಮಂಜಿನಂತೆಯೂ, ಕಾಯಿಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು, ತಣ್ಣಗಿರುವುದು, ಹಿತವನ್ನು ಕೊಡ್ತದೆ ದೇವರ ವಾಕ್ಯ. ಆದ ಕಾರಣ ಇದನ್ನು ನಾವು ಟೈಮ್ ವೇಸ್ಟು ಅಧ್ಯಯನ ಮಾಡೋದು ದೇವರ ವಾಕ್ಯ ಅಂತ ನಾವು ತಿಳ್ಕೊಳ್ಬಾರ್ದು. ದೇವರ ವಾಕ್ಯದಿಂದ ನಮಗೆ ಮಳೆ. ಸದ್ಯಕ್ಕೆ ನಾವು ನಮಗೆ ಒಂದೊಂದು ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ನಮಗೆ ಮಳೆ ಬೀಳ್ತಾ ಇದೆ, ದೇವರ ವಾಕ್ಯವೆಂಬ ಮಳೆ. ದೇವರ ವಾಕ್ಯದಿಂದ ನಮಗೆ ಹಿತ. 2ನೇ ವಚನದಲ್ಲಿ ಅದನ್ನು ನೋಡ್ತೀವಿ. ಮತ್ತು ದೇವರ ನಾಮ ಮಹತ್ವವನ್ನು ಈ ಹಾಡಿನಲ್ಲಿ ಒಳಗೊಂಡಿದೆ. ದೇವರ ಬಗ್ಗೆ ಕೆಲವು ವಿಷಯಗಳು ಇದರಲ್ಲಿ ಈ ಹಾಡಿನಲ್ಲಿದೆ, ಅದನ್ನು ನಾನು ಹೈಲೈಟ್ ಮಾಡಿ ಬಯಸ್ತೇನೆ. ದೇವರ ವಾಕ್ಯದ ಬಗ್ಗೆ ನಾವು ನೋಡಿಕೊಂಡಿದ್ದು, ದೇವರ ಬಗ್ಗೆ ಏನಿದೆ ಈ ಹಾಡಿನಲ್ಲಿ ಎಂಬುದಾಗಿ. ಯಾಕಂದರೆ ದೇವರೇ ಕೇಂದ್ರ ವ್ಯಕ್ತಿ, ಕೇಂದ್ರ ಬಿಂದು, ಪ್ರಧಾನ ವ್ಯಕ್ತಿ, ಮುಖ್ಯ ವ್ಯಕ್ತಿ, VIP. ಆದ ಕಾರಣ ಈ ಹಾಡಿನಲ್ಲಿ ದೇವರನ್ನು ಕೇಂದ್ರಿತವಾದಂಥ ಒಂದು ಹಾಡಿದು. ಯಾವ ರೀತಿಯಾಗಿ ಪ್ರಕಟಣೆ 4:5 ಕೂಡ ಆ ಯಜ್ಞದ ಕುರಿಯಾದ ಆತನನ್ನು ಕೇಂದ್ರಿಸಿ ಹಾಡಿದರು, ಪರಲೋಕದ ಹಾಡು. ಇಲ್ಲಿ ಕೂಡ ಮೋಶೆ ಹಾಡು ತಂದೆಯಾದ ದೇವರನ್ನು ಕೇಂದ್ರಿಸುವಂಥ ಒಂದು ಹಾಡಾಗಿದೆ. ಆತನು ಎಂಥ ವ್ಯಕ್ತಿ? 3ನೇ ವಚನ, ಆತನು ನಮ್ಮ ದೇವರು. 3ನೇ ವಚನ, ನಮ್ಮ ದೇವರು. 4ನೇ ವಚನ, ಧರ್ಮೋಪದೇಶ ಕಾಂಡ 32, ಆತನು ನಮಗೆ ಶರಣನಾದ ದೇವರು ಅಥವಾ ಆಶ್ರಯ ದುರ್ಗವಾದ ದೇವರು. ಎಂಥ ದೇವರು? ಆತನು ನಮ್ಮ ದೇವರು. ಆತನು ನಮಗೆ ಆಶ್ರಯ ದುರ್ಗ ಅಥವಾ ಶರಣನಾದ ದೇವರು. ಶರಣಾದಲ್ಲ, ಶರಣನಾದ ದೇವರು. 4ನೇ ವಚನ, ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು. ವಾವ್! ಆತನು ನಂಬಿಗಸ್ತ ದೇವರು, ಫೇತ್ಫುಲ್ ಗಾಡ್. 6ನೇ ವಚನ, ಆತನು ಸೃಷ್ಟಿಸಿದಂಥ ನಮ್ಮ ದೇವರು. 8ನೇ ವಚನ, ಪರಾತ್ಪರನಾದ ದೇವರು. ವಾವ್! ಅದೆಂಥ ದೇವರು? ಪರಾತ್ಪರನಾದ ದೇವರು. 10ನೇ ವಚನದಲ್ಲಿ ಪ್ರೀತಿಯ ಬಗ್ಗೆ ಇದೆ, ಆತನು ಪ್ರೀತಿಸುವ ದೇವರು. ಮತ್ತು 15ನೇ ವಚನ, ಸೃಷ್ಟಿಸಿದ ದೇವರು, ಸೃಷ್ಟಿಕರ್ತನು, ಸೃಷ್ಟಿಸಿದ ದೇವರು. 18ನೇ ವಚನ, ಹುಟ್ಟಿಸಿದ ತಂದೆ, ಹುಟ್ಟಿಸಿದ ತಂದೆ. ಹೌದು, ಆತನು ಹೆತ್ತ ತಾಯಿಯಂತಿರುವ ದೇವರು. ಎಂಥ ದೇವರು? 18ನೇ ವಚನ, 32ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ಆತನು ಹೆತ್ತ ತಾಯಿಯಂತಿರುವ ದೇವರು. ಕೆಲವು ಸರಿ ಆಟೋಗಳಲ್ಲಿ, ವಾಹನಗಳಲ್ಲಿ ಬರೆದಿರುವಂಥದ್ದನ್ನು ನಾವು ಗಮನಿಸ್ಬೋದು, ತಂದೆ ತಾಯಿಗಳ ಆಶೀರ್ವಾದ ಅಂತ. ಆದರೆ ಈತನು ಹೆತ್ತ ತಾಯಿಯಂತಿರುವ ದೇವರು. ಅದನ್ನೇ ಹಾಡಿನ ರೂಪದಲ್ಲಿ ನೆನಪು ಮಾಡಿಕೊಳ್ಳುವಂತೆ, ಸಾಕ್ಷಿಯಾಗಿರುವಂತೆ, ಎಚ್ಚರಿಕೆಯಾಗಿರುವಂತೆ, ದೇವರನ್ನು ಕೇಂದ್ರೀಕರಿಸುವಂತೆ ಅವರು ಹಾಡುವಂತೆ ಆಯಿತು. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 1ರಿಂದ 27 ವಚನಗಳವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Give ear, O ye heavens, and I will speak, and hear, O earth, the words of my mouth. My doctrine shall drop as the rain, my speech shall distill as the dew, as the small rain upon the tender herb, and as the showers upon the grass. Because I will publish the name of the Lord, ascribe ye greatness unto our God. He is the rock, his work is perfect, for all his ways are judgment. A God of truth and without iniquity, just and right is he. They have corrupted themselves, their spot is not the spot of his children, they are a perverse and crooked generation.
Do ye thus requite the Lord, O foolish people and unwise? Is not he thy father that hath brought thee? Hath he not made thee, and established thee? Remember the days of old, consider the years of many generations. Ask thy father, and he will shew thee, thy elders, and they will tell thee. When the Most High divided to the nations their inheritance, when he separated the sons of Adam, he set the bounds of the people according to the number of the children of Israel. For the Lord's portion is his people, Jacob is the lot of his inheritance. He found him in a desert land, and in the waste howling wilderness. He led him about, he instructed him, he kept him as the apple of his eye. As an eagle stirreth up her nest, fluttereth over her young, spreadeth abroad her wings, taketh them, beareth them on her wings, so the Lord alone did lead him, and there was no strange God with him. He made him ride on the high places of the earth, that he might eat the increase of the fields, and he made him to suck honey out of the rock, and oil out of the flinty rock, butter of kine, and milk of sheep, with fat of lambs, and rams of the breed of Bashan, and goats, with the fat of kidneys of wheat, and thou didst drink the pure blood of the grape. But Jeshurun waxed fat and kicked. Thou art waxen fat, thou art grown thick, thou art covered with fatness. Then he forsook God which made him, and lightly esteemed the rock of his salvation. They provoked him to jealousy with strange gods, with abominations provoked they him to anger. They sacrificed unto devils, not to God, to gods whom they knew not, to new gods that came newly up, whom your fathers feared not. Of the rock that begat thee thou art unmindful, and hast forgotten God that formed thee. And when the Lord saw it, he abhorred them, because of the provoking of his sons and of his daughters. And he said, I will hide my face from them, I will see what their end shall be. For they are a very froward generation, children in whom is no faith. They have moved me to jealousy with that which is not God. They have provoked me to anger with their vanities. And I will move them to jealousy with those which are not a people. I will provoke them to anger with a foolish nation. For a fire is kindled in mine anger, and shall burn unto the lowest hell, and shall consume the earth with her increase, and set on fire the foundations of the mountains. I will heap mischiefs upon them, I will spend mine arrows upon them. They shall be burnt with hunger, and devoured with burning heat, and with bitter destruction. I will also send the teeth of beasts upon them, with the poison of serpents of the dust. The sword without, and terror within, shall destroy both the young man and the virgin, the suckling also with the man of gray hairs. I said I would scatter them into corners, I would make the remembrance of them to cease from among men. Were it not that I feared the wrath of the enemy, lest their adversaries should behave themselves strangely, and lest they should say, Our hand is high, and the Lord hath not done all this.